ಹಾಯ್ ಸ್ನೇಹಿತರೆ, ನಾಟಿ ಕೋಳಿಯ ಸುರಕ್ಷತೆ ಹಾಗೂ ಬೆಳವಣಿಗೆ ಹೇಗೆ ಮಾಡಬೇಕು ಅಂತ ಹೇಳಿ ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನಾಟಿ ಕೋಳಿಗೆ ಈ ಥರ ವಾರಕ್ಕೆ ಒಂದು ಟೈಮು ನೀವು ಉಬ್ಳನ್ನ ಹಾಕ್ತಾ ಇರಬೇಕು. ಏನಕ್ಕೆ ಅಂದರೆ ಯಾವುದೇ ವೈರಸ್ಸು ಬರೋಲ್ಲ, ಬೇಗ ಕಾಯಿಲೆಗಳು ಬರೋಲ್ಲ. ಆಮೇಲೆ ರಾತ್ರಿ ಸಮಯದಲ್ಲಿ ನಾಟಿ ಕೋಳಿಗಳು ಕೂತ್ಕೊಳ್ಳೋಕ್ಕೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಮರದ ಕಟ್ಟಿಗೆಯಿಂದ ನೀವು ಕಟ್ಟಬೇಕಾಗುತ್ತೆ. ಏನಕ್ಕೆ ಅಂದರೆ ಈ ಥರ ಕಟ್ಟೋದ್ರಿಂದ ಯಾವುದೇ ತರಹದ ಬೇಗ ವೈರಸ್ಸು ಸಹ ಅಟ್ಯಾಕ್ ಆಗೋಲ್ಲ. ಆಮೇಲೆ ನಾಟಿ ಕೋಳಿಗಳು ಬೆಳವಣಿಗೆ ತುಂಬ ಅನುಕೂಲಕರ ಆಗ್ತೈತೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಯಾರು ಮಾಡಿದ್ದೀರಾ ದಯವಿಟ್ಟು ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ಈಗ ನೀವು ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ನಾಟಿ ಕೋಳಿಗಳು ಬೇಗ ಬೆಳವಣಿಗೆ ಆಗುತ್ತವೆ. ಆಮೇಲೆ ಯಾವುದೇ ಕಾಯಿಲೆಗಳಿಗೆ ಬೇಗ ತುತ್ತಾಗಲ್ಲ. ಹಾಗಾಗಿ ಈ ಥರ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಮಾಡಿ. ಆಮೇಲೆ ಮತ್ತೆ ಇನ್ನೇನು ಅಂತಂದರೆ ನೆಕ್ಸ್ಟು ನೋಡಿ ಈ ಥರ ನೀವು ವಾರಕ್ಕೊಂದು ಸರಿ 2 ಸರಿ ಈ ಥರ ಉಬ್ಳನ್ನ ಹಾಕ್ತಾ ಇರಬೇಕಾಗುತ್ತೆ. ನೀವು ಉಬ್ಳು ಹಾಕೋದ್ರಿಂದ ಏನಾಗುತ್ತೆ, ಯಾವುದೇ ತರಹದ ನಾಟಿ ಕೋಳಿಗಳಿಗೆ ಯಾವುದೇ ತರಹದ ಕಾಯಿಲೆಗಳು ಬರೋಲ್ಲ, ಯಾವುದೇ ತರಹದ ವೈರಸ್ಗಳು ಸಹ ಬೇಗ ತುತ್ತಾಗಲ್ಲ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಇದ್ದೀರಾ ಆದಷ್ಟು ನೋಡಿ ಈ ಥರ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನೀವು ಸಹ ಅವ್ರಿಗೆ ಈ ಥರ ಮಾಹಿತಿ ಕೊಡಿ. ಮಾಹಿತಿ ಕೊಡೋದ್ರಿಂದ ಅವರು ಸಹ ಯಾವುದೇ ನಾಟಿ ಕೋಳಿಗಳಿಗೆ ತುತ್ತಾಗ್ದಂಗೆ ಅವರು ಸಹ ಯಾವುದೇ ತರಹದ ಕಾಯಿಲೆಗಳು ಬಾರದಂತೆ ನೋಡ್ಕೊಳ್ಳೋಕ್ಕೆ ಒಂದೊಳ್ಳೆ ಇದು ಉತ್ತಮವಾದಂತಹ ವಿಚಾರ ತಿಳಿಸೋ ಥರ ಆಗುತ್ತೆ. ಹಾಗಾಗಿ ನಾವು ನೇರವಾಗಿ ನಮ್ಮ ಶೆಡ್ನಲ್ಲಿ ನಾವು ಹೇಗೆ ನಾಟಿ ಕೋಳಿಗಳಿಗೆ ವಾರಕ್ಕೊಂದು ಸರಿ ನೋಡಿ, ಈಗ ಭತ್ತದ ಒಟ್ಟು ನಾವು ದುಡ್ಡು ಕೊಟ್ಟು ತರೋದ್ರಿಂದ ಅದು ನಮಗೆ ಏರಳವಾಗಿ ಆಗುತ್ತೆ. ಹಾಗಾಗಿ ನೋಡಿ ಈಗ ರಾಗಿ ಕೊಯ್ಲು ಸೀಸನ್ ಇತ್ತಲ್ಲ, ಹಾಗಾಗಿ ಈ ಥರ ರಾಗಿ ಒಬ್ಳನ್ನ ನೀವು ಮಡಿಕೊಳ್ಳೋದ್ರಿಂದ ತಾಂಬಂದು ಇಟ್ಕೊಳ್ಳೋದ್ರಿಂದ ಇದಕ್ಕೇನು ದುಡ್ಡು ಕೊಡೋಂಗಿಲ್ಲ, ಫ್ರೀ ಕಾಸ್ಟು. ಹಾಗಾಗಿ ನೋಡಿ ಇದನ್ನು ನೀವು ವಾರಕ್ಕೊಂದು ಸಾರಿ ನೋಡಿ ಈ ಥರ ನೀಟಾಗಿ ನೀವು ಹಾಕೊಳ್ಳೋದ್ರಿಂದ ನಾಟಿ ಕೋಳಿಗಳಿಗೆ ವೈರಸ್ ಬೇಗ ಬರೋಲ್ಲ. ವೈರಸ್ ಒಂದು ಏನಾದರೂ ಅಟ್ಯಾಕ್ ಆಯಿತು ಅಂದರೆ ಒಂದು ಕೋಳಿಗೆ ಬಂತು ಅಂದರೆ ಇಮಿಡಿಯೇಟ್ಲಿ ಎಲ್ಲ ಕೋಳಿಗಳು ಸಾವನ್ನಪ್ತಾ ಹೋಗ್ತವೆ. ಹಾಗಾಗಿ ದಯವಿಟ್ಟು ನೀವು ಆದಷ್ಟು ನಾಟಿ ಕೋಳಿಗಳಿಗೆ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ನೋಡಿ ಈ ಥರ ವಾರಕ್ಕೊಂದು ಸತಿ 2 ಸರಿ ನೀವು ಹಾಕ್ತಲೇ ಇರಬೇಕು. ಉಬ್ಳು ಹಾಕೋದ್ರಿಂದ ಯಾವುದೇ ತರಹದ ಕಾಯಿಲೆಗಳು ಬರೋಲ್ಲ. ತುಂಬ ಜನ ಏನು ಮಾಡ್ತಾರೆ, ಸುಮ್ಮನೆ ಯಾವುದೋ ಒಂದು ಈಗ ಈ ಥರದ್ದು ಯಾವುದೋ ಒಂದು ಶೆಡ್ಡಲ್ಲಿ ಬಿಟ್ಬಿಡ್ತೀರಾ, ಅದರಲ್ಲಿ ನೀವು ಯಾವುದೇ ತರಹದ ಸುರಕ್ಷತೆ ತಗೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಈಗ ನೀವು ಈ ಥರ ನೋಡಿ ಒಟ್ಟು ಆಗಿರ್ಬೋದು, ಇಲ್ಲ ಈ ಥರ ಕಡ್ಡಿಗಳು ಆಗಿರ್ಬೋದು, ನೋಡಿ ನಾವೇನು ಫುಲ್ಲು ರೌಂಡ್ ಅಪ್ ಮಾಡಿದ್ದೀವಿ, ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ಪು 3 ಸ್ಟೆಪ್ ಥರ ಮಾಡಿದ್ದೀವಿ. ನಮ್ಮ ಹತ್ರ 1000 ಕೋಳಿ ಇರೋದ್ರಿಂದ 3 ಸ್ಟೆಪ್ಪು, ಇದು 25 ಅಡಿ ಅಗಲ ಇರೋದ್ರಿಂದ ನೋಡಿ ಅಲ್ಲಿ ಆ ಸ್ಟೆಪ್ಪಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಇದರಲ್ಲಿ ಪೂರ್ತಿ ಈ 3 ಸ್ಟೆಪ್ಪಲ್ಲಿ ಕೂತ್ಕೊಳ್ಳುತ್ತೆ. ಈಗ ಒಳಗಡೆ ಒಂದು 3 ಸ್ಟೆಪ್ ಮಾಡಿದ್ದೀವಿ. ಹಾಗಾಗಿ ಇದು ಪೂರ್ತಿ ಓಡಾಡ್ಕೊಳ್ಳುತ್ತೆ. ಇದು 30-25 ಇರೋದ್ರಿಂದ ಆರಾಮಾಗೆ ಒಂದು 1000 ಕೋಳಿಗಳು ಆರಾಮಾಗಿ ಕೂತ್ಕೊತೈತೆ, ಯಾವುದೇ ಥರ ಕಾಯಿಲೆಗಳು ಬರೋಲ್ಲ. ನಾವು ಮೇವು ಹಾಕೋ ಟೈಮಲ್ಲಿ ನೋಡಿ ಈ ಶೀಟ್ ಇದೆಯಲ್ಲ, ಈ ಶೀಟ್ನ ಈಗ ತುಂಬ ಜನ ಪೈಪಲ್ಲಿ ಹಾಕ್ತಾರೆ. ಪೈಪಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದಕ್ಕೆ ಸಿಗುತ್ತೆ, ಇನ್ನೊಂದಕ್ಕೆ ಸಿಗೋಲ್ಲ. ಹಾಗಾಗಿ ಪ್ರತಿಯೊಂದು ಪ್ರಾಣಿಯೂ ಸಹ ಆಹಾರ ನಾವು ಕೊಟ್ಟಾಗ ಆಹಾರ ತಿಂದು ಮಲಗಬೇಕು. ಏನಕ್ಕೆ ತಿಂದು ಮಲಗಿದಾಗ ದೇಹ ಬೆಳವಣಿಗೆ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ಶೀಟಲ್ಲಿ ನಾವು ಈಗ 12 ಅಡಿ ಶೀಟ್ ಇದೆ ನೋಡಿ, ಅದು ಆ ಶೀಟಲ್ಲಿ ಈ ಥರ ಮಲಗಿಸ್ಬಿಟ್ಟು ಮೇವು ಹಾಕ್ಬಿಡ್ತೀವಿ. ಅದರಲ್ಲಿ ಏನಿಲ್ಲ ಅಂದರೆ ಒಂದು 300 ತಿನ್ಕೊಂಡ್ರೆ ಇದರಲ್ಲಿ ಒಂದು 300 ನೋಡಿ ಈ ಥರ ಒಂದು 3 ಥರ ಈ ಥರ ನೀವು ಶೀಟ್ ಮಾಡ್ಕೊಂಡ್ರೆ ಆರಾಮಾಗಿ ತಿನ್ಕೊಳುತ್ತೆ. ಆಮೇಲೆ ನಾವು ನೋಡಿ ಅಲ್ಲಿ ಇಟ್ಟಿದ್ದೀವಲ್ಲ ಕ್ರೇಟು, ಆ ಕ್ರೇಟ್ ಥರದಲ್ಲಿ ನೀರಿಡ್ತೀವಿ. ಅದನ್ನು ಡೈಲಿ ಬೆಳಗ್ಗೆ ನಾವು ಇದನ್ನು ಮಾಡ್ತಿರ್ಬೇಕು. ನಾವು ಮಾಡೋದ್ರಿಂದ ಯಾವುದೇ ಥರ ನಮ್ಗೆ ನಾಟಿ ಕೋಳಿಗಳಿಗೆ ವೈರಸ್ ಸಹ ಬಂದಿಲ್ಲ. ಹಾಗಾಗಿ ನಮ್ಮ ಗುರುಗಳು ಇವತ್ತು ನಮ್ಮ ಫಾರಮ್ಗೆ ವೀಕ್ಷಣೆಗೆ ಬಂದಿದ್ದರು. ನಾವು ಮಾಡ್ತಿರೋದನ್ನ ಎಲ್ಲ ನೋಡಿ ಅವರು ಸಹ ಒಂದೆರಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಸರ್. ಏನು ನಿಮ್ಮದು ಏನು ಅಭಿಪ್ರಾಯ ಅನ್ನೋದು ಈಗ ಸರ್ ಹೇಗೆಲ್ಲ ನಾವು ಮಾಡ್ತಾಯಿದ್ದೀವಿ. ಹಾಂ ಸರ್, ನೀವು ಹಂಗೆ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ನಮ್ಮ ಸುರಕ್ಷತೆ ನಮ್ಮ ಸೇಫ್ಟಿ ಬೇಕು, ಹಾಸಿಗೆ ಬೇಕು. ಹಾಂ ಸರ್, ಎಲ್ಲ ಬೇಕು. ಹಾಂ ಸರ್, ನಿಮಗೂ ಹಂಗೆ ಯಾವಾಗ ಮಾಡ್ತಾ ಇದ್ದೀವಿ ಕೊಡುಗು. ಹೌದು ಸರ್, ಕೊಡುಗು ಮಾಡಿದರೆ ನಿಮಗೂ ಒಳ್ಳೆ ಬೆಳೆಯುತ್ತದೆ. ಹೌದು ಸರ್, ಅದರಿಂದ ತುಂಬ ನನಗೆ ಸಂತೋಷ. ಹೌದು ಸರ್. ಸರ್ ನಮ್ಮದು ಎಲ್ಲ ನಮ್ಮ ಅಂದರೆ ಖರ್ಚಿಲ್ದಂತಹ ನಮ್ಮ ಈ ಸೆಟಪ್ ಹೇಗಿದೆ ಸರ್. ಈಗ ನೋಡಿ ನಿಮ್ಗೆ ಏನು ಅನ್ನಿಸ್ತಾರೆ ನೋಡಿ. ಯಾರು ಖರ್ಚಿಲ್ಲ, ಎಲ್ಲ ಫ್ರೀ ಖರ್ಚೆ. ಹೌದು ಸರ್, ರಾಗಿ ಉಬ್ಳಿರ್ಬೋದು, ಈ ಮರಗಳ ಕಟ್ಟಿಗೆ ಕರೆದಿರೋದು, ಶೀಟ್ಗಳಾಗಿರ್ಬೋದು,
ಇವೆಲ್ಲ ಯಾವುದೇ ಖರ್ಚಿಲ್ದಂತಹ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿರೋದು. ತಂದು ಹಾಕೋದು. ಇದು ಎಲ್ಲ ಹೇಗೆ ಅಂದರೆ ಒಂಥರ ಕಾಸ್ಟ್ ಕಮ್ಮಿ, ಅಂದರೆ ಬಜೆಟ್ ಕಮ್ಮಿ ಆದಾಯ ಜಾಸ್ತಿ ಅಂತ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೆ. ನಿಮಗೆ ಈಗ ನಾನು ತೋರಿಸೋ ಮುಖಾಂತರನೇ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದು ಏನಿಲ್ಲ, ರಾಗಿ ಉಬ್ಳು ಏನು ದುಡ್ಡು ಕೊಟ್ಟು ಏನು ತಂದಿಲ್ಲ. ತುಂಬ ಜನ ರಾಗಿ ಹಾಕ್ಸಿರ್ತಾರೆ, ಅಲ್ಲಿ ಉಬ್ಳು ಸಿಗುತ್ತೆ ತುಂಬ ಜನಕ್ಕೆ. ಆಮೇಲೆ ಈಗ ಇನ್ನೂ ನಮ್ಮ ಉತ್ತರ ಕರ್ನಾಟಕದವ್ರಿಗಾದರೆ ಆ ಕಡೆ ಎಲ್ಲ ಭತ್ತದ ಒಟ್ಟು ಸಿಗುತ್ತೆ. ಆಮೇಲೆ ಅವ್ರಿಗೆ ಅತಿ ಹೆಚ್ಚಾಗಿ ಇದು ಸಿಗುತ್ತೆ, ಈಗ ಜೋಳ ಹಾಕಿಸ್ತಾರಲ್ಲ ಅದು ಸಿಗುತ್ತೆ. ಅದನ್ನು ತಂದು ನೋಡಿ ಈ ಥರ ವಾರಕ್ಕೊಂದ್ಸತಿ ಹಾಕಲೇಬೇಕು. ವೈರಸ್ ಎಲ್ಲ ಸಿಕ್ಕಾಬಟ್ಟೆ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನೀವು ಇನ್ನೂ ಇದೇ ಥರ ನೋಡ್ಕೊಳ್ಳಿ. ನೀವು ಸಹ ಈ ಥರ ಮಾಡಿ. ವಿಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಅವರು ಸಹ ಮಾಹಿತಿ ತಿಳ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾಟಿ ಕೋಳಿ ಬಗ್ಗೆನೇ ಇನ್ನೊಂದು ವಿಡಿಯೋ ತಗೊಂಡು ಬರ್ತೀನಿ. ಆದಷ್ಟು ಬೇಗ ಎಲ್ಲರೂ ನೀವು ಸಹ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಉತ್ತಮ ಆದಾಯವನ್ನು ಗಳಿಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.